ಭಾಳ ಅಂದರೆ ನಾನು ನಿರೀಕ್ಷೆ ಮಾಡಿಲ್ಲ. ನಿರೀಕ್ಷೆಯಿಂದ ಹೆಚ್ಚಾಗಿ ಚೆನ್ನಾಗಿದೆ. ಜನ ಇವತ್ತು ನಾವೇನು ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಜನ ಅದನ್ನು ನೆನೆಸ್ಕೊಳ್ತಾರೆ. ಇನ್ನೊಂದು ಏನಾಗಿದೆ, ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಸರ್ಕಾರ ಬಂದರೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳ್ತೀವಿ. ನನ್ನ ಅನಿಸಿಕೆ ಈ ಚೆನ್ನಾಗಿ ಜನಗಳು ವಾತಾವರಣ ನೋಡಿದ್ರೆ ನನ್ನ ಅನಿಸಿಕೆ ನಾವು ಇಲ್ಲೇನೆ ಚಾಮರಾಜಪೇಟೆಯಲ್ಲೇ ಲೋಕಸಭಾ ಚುನಾವಣೆಯಲ್ಲಿ 80,000 ಲೀಡ್ ಆಗ್ತೀವಿ ಅಂತ ನಂದು. ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ಪ್ರವಾಸ ಮಾಡ್ತಿದ್ದೀನಿ. ನನ್ನ ಅನಿಸಿಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ನಾವು 22ರಿಂದ 25 ಗೆದ್ರೂ ಆಶ್ಚರ್ಯ ಇಲ್ಲ. 5 ವರ್ಷ ಅವಧಿಯಲ್ಲಿ ಬಡವರಿಗೆ 1 ಮನೆ ಏನಾರ ಕೊಟ್ಟಿದ್ರೆ ನಾನು ನಾಳೆನೇ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ರಾಜಕೀಯದಲ್ಲಿ ಇರುತ್ತೆ. ಇಲ್ಲ, ಬೆಳಗ್ಗಿಂದ ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರನ ಮಾಡ್ತಾಯಿದ್ದೀನಿ. ನಾನು ಚಾಮರಾಜಪೇಟೆಗೆ ಬಂದೆ, ಚಲ್ಲೋಜಪಾಳಗೆ ಬಂದೆ, ಈಗ ಆಜಾದ್ ನಗರ್ ವಾರ್ಡ್ ಬಂದಿದ್ದೀನಿ. ಎಲ್ಲ ಕಡೆ ಭಾಳ ಅಂದರೆ ನಾನು ನಿರೀಕ್ಷೆ ಮಾಡಿಲ್ಲ. ನಿರೀಕ್ಷೆಯಿಂದ ಹೆಚ್ಚಾಗಿ ಚೆನ್ನಾಗಿದೆ. ಜನ ಇವತ್ತು ನಾವೇನು ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಜನ ಅದನ್ನು ನೆನೆಸ್ಕೊಂಡು ಇಲ್ಲ ಸರ್ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಮನೆಗೆ 2,000 ರೂಪಾಯಿ ಬರ್ತಾಯಿದೆ, 10 kg ಅಕ್ಕಿ ಬರ್ತಾಯಿದೆ, ಕರೆಂಟ್ ಫ್ರೀ ಕೊಡ್ತಾಯಿದ್ದೀರಾ, ಮತ್ತು ಬಸ್ಸಲ್ಲಿ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀವಿ, ನಾವು ಫ್ರೀಯಾಗಿ ಅಡ್ಡಾಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಾಗಿರಬೇಕು. ಇನ್ನೊಂದು ಏನಾಗಿದೆ, ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಸರ್ಕಾರ ಬಂದರೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ವಿ. ನಾವೇನು ಇವತ್ತು 2,000 ರೂಪಾಯಿ ಕೊಡ್ತಾಯಿದ್ದೀವಿ, 1 ಲಕ್ಷ ಕೊಡ್ತೀವಿ. 1 ಲಕ್ಷ ಅಂದರೆ ಎಷ್ಟಾಯಿತು? 8,500 ಆಯಿತು. ಜನ ಹೇಳ್ತಾರೆ ಇದ್ದಿದ್ದು ಅದು 8,500, ನಮಗೆ ರಾಜ್ಯ ಸರ್ಕಾರ ಅದು 2,000, 10,000 ಒಂದು ತಿಂಗಳಿಗೆ ಒಂದು ಮನೆಗೆ ಬಂದು 10 kg ಅಕ್ಕಿ, ಕರೆಂಟ್ ಫ್ರೀ ಅದು ಸಿಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು ಸರ್? ನಾವೆಲ್ಲ ತೀರ್ಮಾನ ಮಾಡಿ ಸರ್ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡೋದಂತ ನನ್ನ ಅನಿಸಿಕೆ. ನಾನು ಹೋದ ಚುನಾವಣೆಯಲ್ಲಿ 53,970 ಲೀಡ್ ತೊಗೊಂಡಿದ್ದು. ನನ್ನ ಅನಿಸಿಕೆ ಈ ಚುನಾವಣೆ ಜನಗಳು ವಾತಾವರಣ ನೋಡಿದ್ರೆ ನನ್ನ ಅನಿಸಿಕೆ ನಾವು ಇಲ್ಲೇನೆ ಚಾಮರಾಜಪೇಟೆಯಲ್ಲೇ ಲೋಕಸಭಾ ಚುನಾವಣೆಯಲ್ಲಿ 80,000 ಲೀಡ್ ಆಗ್ತೀವಿ ಅಂತ ನಂದು. ನಾನು ತೊಗೊಂಡಿರೋದು ಎಷ್ಟು? ಈ ಎಫೆಕ್ಟ್ ಯಾವುದಿಂದ ಆಗಿರೋದು? ಈ ಗ್ಯಾರಂಟಿಗಳಿಂದ 100ಕ್ಕೆ ರೀಚ್ ಆಗ್ತಾ ಇದೆಯಲ್ಲ, ಅದಕ್ಕೆ ತಾನೇ ಜನ ಎತ್ತಿರೋದು. ಆಮೇಲೆ ಇಡೀ ದೇಶದಲ್ಲಿ ನಾನು ಎಲ್ಲ ಕಡೆ ನನ್ನ ಅನಿಸಿಕೆ ಈ MP ಚುನಾವಣೆಯಲ್ಲಿ ಒಂದು 18 ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಹೋಗಿದ್ದೀನಿ. ನಾನು 18 ಪಾರ್ಲಿಮೆಂಟ್ ಕ್ಷೇತ್ರ ಜನಗಳು ವಾತಾವರಣ. ನಾನು 2023 ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ನಾನು ಸಿದ್ದರಾಮಯ್ಯ ಜೊತೆ ಪ್ರಜಾಧ್ವನಿ ಯಾತ್ರೆ ಅಂತ ಹೋಗಿದ್ದೆ. ನಾನು ಅಲ್ಲಿ ಜನಗಳು ರೆಸ್ಪಾನ್ಸ್ ನೋಡಿ ನಾನು ಎಲ್ಲ ಮಾಧ್ಯಮ ಸ್ನೇಹಿತಿಗಂದೆ ನಾವು ಈ ಬಾರಿ 100ಕ್ಕೂ 100 ನಾವು 130 ಸೀಟ್ ಬರ್ತೀವಂತ. ಹಂಗೆ 136 ಸೀಟ್ ಬಂತು. ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ಪ್ರವಾಸ ಮಾಡ್ತಿದ್ದೀನಿ. ನನ್ನ ಅನಿಸಿಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ನಾವು 22ರಿಂದ 25 ಗೆದ್ರೂ ಆಶ್ಚರ್ಯ ಇಲ್ಲ. ನಿಮ್ಮ ಮಾಧ್ಯಮದವ್ರು ಯಾರೂ ಹೇಳಿಲ್ಲ, ಯಾವ ಎಕ್ಸಿಟ್ ಪೋಲಲ್ಲಿ ಹೇಳಿಲ್ಲ ಕಾಂಗ್ರೆಸ್ ಪಕ್ಷ 136 ಬರ್ತಾರಂತ. ಈಗ ಮತ ಕೊಡೋರು ಯಾರು? ಜನ. ತೀರ್ಮಾನ ಮಾಡೋರು ಯಾರು? ಜನ. ಇವತ್ತು ರಾಜ್ಯದಲ್ಲಿ ಜನ ಇಡೀ ದೇಶದಲ್ಲೇ ಬದಲಾವಣೆ ಬಯಸ್ತಾ ಇದ್ದಾರೆ. ಏನೀಗಂದರೆ ನರೇಂದ್ರ ಮೋದಿ ಸುಳ್ಳು ಹೇಳಿ ಮೊನ್ನೆ ಕೋಲಾರ ಬಂದಿದ್ದಾರೆ ಬಿಡಿಯನ. ನಾನು ಕೋಲಾರಲ್ಲಿದ್ದೆ. ನಾನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಮುಗಿಸ್ಕೊಂಡು ಕೋಲಾರಕ್ಕೆ ಹೋಗ್ತಾ ಇದ್ದೆ. ನಸೀರ್ ಅಹಮದ್ ಸಾಹೇಬ್ರು ಏನು ಮಾಡಿದ್ರೆ ಅದಕ್ಕೆ ಫೋನಲ್ಲೇ ಬಂದುಬಿಟ್ಟಿದ್ದೆಲ್ಲ ಲೈವ್ ನ್ಯೂಸ್. ಈಗ ಅಲ್ಲಿ ನೋಡ್ತಾ ಇದ್ರು. ಭಾಷಣದಲ್ಲಿ ಏನಂತಾರೆ, ನಾನು 20,000 ಮನೆಗಳು ಕೊಟ್ಟಿದ್ದೀನಿ ಕೋಲಾರ ಜಿಲ್ಲೆಗೆ ಅಂತಾರೆ. ನಾನು ಅಯ್ಯೋ ಪರಮ, ನಾನೇ ಮಂತ್ರಿ, ಹೌಸಿಂಗ್ ಮಿನಿಸ್ಟರ್, ನಾನು ಮಂತ್ರಿ ಆಗಿ ನನಗೆ ಗೊತ್ತಿಲ್ಲ ಇವ್ರು ಹೆಂಗಪ್ಪ ಕೊಟ್ಟಾರಂತ ನಾನು ಇಮಿಡಿಯೇಟ್ ಕಮಿಷನರ್ ಫೋನ್ ಮಾಡಿದೆ. ಸರ್ ಏನೋ ಪ್ರಧಾನಮಂತ್ರಿಗಳು ಏನೋ 20,000 ಮನೆ ಕೋಲಾರ ಜಿಲ್ಲೆಗೆ ಕೊಡ್ತೀನಿ ಅಂತವ್ರೆ, ನಾನು ಮಂತ್ರಿ ಆಗಿದ್ದು ನನಗೆ ಗಮನಕ್ಕಿಲ್ಲ, ಇದು ಎಷ್ಟು ಮನೆ ಕೊಟ್ಟಿದ್ದೀನಿ ಅಂದೆ. ಇಲ್ಲ ಸರ್, ಮೊನ್ನೆ ನಿಮ್ಮ ಸರ್ಕಾರ ಬಂದಾದಮೇಲೆ ನೀವು 36,789 ಮನೆಯಲ್ಲಿ ಬರೀ 2,023 ಮನೆ ಕೊಟ್ಟಿರೋದು. ನಾನು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ BJP ಅವ್ರಿಗೆ ಸವಾಲನ್ನು ಹಾಕ್ತೀನಿ. 20,000 ಮನೆ ಇಲ್ಲ, 1 ಮನೆ ಏನಾರ ಕೊಟ್ಟಿದ್ರೆ, 1 ಮನೆ 5 ವರ್ಷ ಅವಧಿಯಲ್ಲಿ ಬಡವರಿಗೆ 1 ಮನೆ ಏನಾರ ಕೊಟ್ಟಿದ್ರೆ ನಾನು ನಾಳೆನೇ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ರಾಜಕೀಯದಲ್ಲಿ ಇರುತ್ತೆ. ಓಪನ್ ಸವಾಲ್. 1 ಮನೆ ಕೊಟ್ಟಿಲ್ರಿ. ನಮ್ಮ ಸರ್ಕಾರ ನಾವು ಘೋಷಣೆ ಮಾಡಿರಲಿಲ್ಲ. ಈ 5 ಗ್ಯಾರಂಟಿ ಜೊತೆ ಇನ್ನು ಮನೆಗಳು ಫ್ರೀ ಕೊಡ್ತೀವಿ ಅಂತ ಘೋಷಣೆ ಮಾಡಿರ. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಮನೆ ಸಿದ್ದರಾಮಯ್ಯ ಅವರು 7,400 ಕೋಟಿ ಕೊಟ್ಟು ಆ ಜಮೀರ್ ಏನು ಮಾಡ್ತೀಯ ಗೊತ್ತಿಲ್ಲ, ಜನ ಬೀದಿಯಲ್ಲಿದ್ದಾರೆ. ಅವ್ರನ್ನ 1,80,223 ಮನೆಗಳು ಕೊಡ್ಬೇಕಂತ ಹೇಳ್ಬಿಟ್ಟು 500 ಕೋಟಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆ ಕೊಡೋಕ್ಕೆ ಸಾಧ್ಯ ಆಯಿತು. ಇನ್ನು ಜುಲೈ ಫಸ್ಟ್ ವೀಕಲ್ಲೇ ಇನ್ನೂ 48,000 ಮನೆ ಕೊಡ್ತೀವಿ. ಹಾಗಾಗಿ ಜನಗಳು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಯಾವ ಚುನಾವಣೆ ಬರ್ತದೆ, ಯಾವ ಜನಗಳು ಮಧ್ಯದಲ್ಲಿ ಹೋಗ್ತೀವಿ, ಆವಾಗ ಜನಗಳದಲ್ಲಿ ಮತ ಕೇಳುವಾಗ ನಮ್ಮ ಸಾಧನೆನ ಕೇಳ್ತೀವಿ, ನಾವು ತೋರಿಸ್ತೀವಿ. ನಮ್ಮ ಸರ್ಕಾರ ಆಯಿತು, ನಾವು ಹಿಂಗೆ ಮಾಡಿದ್ವಿ, ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ. BJPದಲ್ಲಿ ಯಾವ್ದಾನ ಸಾಧನೆ ಇದೆಯಾ ಸ್ವಾಮಿ? ಬರೀ ಸುಳ್ಳು.
ಸಾಧನೆ ಏನಿದೆಯಾ? ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್ ಅಷ್ಟರಲ್ಲೇ ಮತ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾವ್ರೆ. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ.